ಇವತ್ತು ನಾನು ಮತ್ತು ನನ್ನ ಮಗ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಯಾವ ಜಾಗ ಅಂತ ತೋರಿಸ್ತೀನಿ ಬನ್ನಿ. ದಟ್ಕಳ್ಳಿಯಿಂದ 23 ಕಿಲೋಮೀಟ್ರ್ ಆಗುತ್ತೆ. ಮೈಸೂರು ಅರಮನೆಯಿಂದ 16ರಿಂದ 20 ಕಿಲೋಮೀಟ್ರ್ ಆಗುತ್ತೆ. ಇದು ಹೊಸಳ್ಳಿ ಎದುರುಗಡೆ ಇರುವಂಥ ಜಾಗ. ಇದು ಸುಂದರವಾದ ಜಾಗ. ನಾವಿಲ್ಲಿ ಬರಬೇಕಾದ್ರೆ ಸರ್ಕಾರಿ ಶಾಲೆ ಸಿಗುತ್ತೆ, ಅದರ ಪಕ್ಕದೊಳಗೆ ಬರಬೇಕು. ಅಲ್ಲಿಂದ ಬಂದರೆ ನಮಗೆ ಸಿಗೋ ಜಾಗನೇ ಕಾರೆಕುರ. ಅದ್ಭುತವಾದ ಜಾಗ ಇದು. ಈಗ ಮಳೆ ಕಮ್ಮಿ ಇರೋದ್ರಿಂದ ಈ ಜಾಗಕ್ಕೆ ಹೋಗೋದಕ್ಕೆ ಅವಕಾಶ ಇದೆ. ಮಳೆ ಜಾಸ್ತಿ ಇದ್ದರೆ ನೀರಿನ ಪ್ರಮಾಣ ಜಾಸ್ತಿ ಇರುತ್ತೆ, ಆವಾಗ ನಮ್ಗೆ ಅವಕಾಶ ಇರಲ್ಲ. ನನ್ನ ಮಗನ ಕರ್ಕೊಂಡು ಬಂದಿದ್ದು ನಂಗೆ ತುಂಬ 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 ಖುಷಿ ಆಯಿತು. ಗಾಡಿ ತೊಗೊಂಡ್ಮೇಲೆ ಫಸ್ಟ್ ಜರ್ನಿ ಇದು ಅವನ ಜೊತೆಗೆ. ತುಂಬ ಸಮಯ ಕಳೆದ್ವಿ ನಾವು. ಅಂದರೆ ಒಂದು 5 ಗಂಟೆ ಅಷ್ಟು ನಾವು ಇಲ್ಲಿ ನೀರಲ್ಲಿ ತುಂಬ ಚೆನ್ನಾಗಿ ಆಟ ಆಡಿದ್ವಿ. ಹಣ್ಣುಗಳು ತಿಂದ್ವಿ, ಮಾವಿನಕಾಯಿ ಆ ಥರ ಎಲ್ಲ ತಿಂದ್ವಿ, ಫೋಟೋಸ್ ತೊಗೊಂಡ್ವಿ, ವೀಡಿಯೋಸ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ವೆದರ್ ಅಂತೂ ಕಾಮಾಗಿತ್ತು, ತುಂಬ ಬಿಸಿಲಿರಲಿಲ್ಲ. ಆಮೇಲೆ ತುಂಬ ಜನ ಕೂಡ ಇಲ್ಲಿ ಇದ್ದಾರೆ, ಬರ್ತಾಯಿದ್ರು, ಸ್ವಿಮ್ಮಿಂಗ್ ಕಲಿತಾಯಿದ್ರು, ಕೆಲವರು ಅಡುಗೆ ಮಾಡ್ಕೊಬಂದು ಊಟ ಮಾಡ್ತಾಯಿದ್ರು. ಅಷ್ಟು ಚೆನ್ನಾಗಿದೆ. ನೀವು ಕೂಡ ಬನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಈ ಜಾಗ. ಆದರೆ ಬಂದವರು ದಯವಿಟ್ಟು ಪರಿಸರನ ಹಾಳು ಮಾಡಬೇಡಿ, ಅಷ್ಟೇ ಕೇಳ್ಕೊಳ್ಳೋದು. ಒಂದು ಸಲ ಬಂದು ಎಂಜಾಯ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನನ್ನ ಮಗನ ಜೊತೆ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ನನ್ನ ಜೊತೆ ನನ್ನ ಸ್ನೇಹಿತರು ಕೂಡ ಬಂದಿದ್ದರು, ಅವ್ರ ಮಕ್ಕಳು ಕರ್ಕೊಂಡು. ಅವರಿಗೆ ಯೂಟ್ಯೂಬ್ನಲ್ಲಿ ವೀಡಿಯೋಸ್ ಹಾಕೋದು ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವ್ರ ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾ ಇಲ್ಲ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.